ಎಲ್ಲ ಸಿಗುತ್ತೆ ಸರಿ. ಈ ರೀತಿ ಕುತ್ಕೊಂಡು ಸಿಗರೆಟ್ ಸೇದ್ಕೊಂಡು ಕಾಫಿ ಹೊಡ್ಕೊಂಡು ಅಥವಾ ಬೇರೆಯವ್ರ ಜೊತೆ ಹರಟೆ ಹೊಡ್ಕೊಂಡು ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡು ಆ ಥರದೆಲ್ಲ ಸಾಧ್ಯತೆಗಳಿದೆಯಾ ಸರ್? ಅಲ್ಲಿ ಸರ್ ನೀವು ಮೊದಲು ಹೇಳ್ದಂಗೆ ಈಗ ದರ್ಶನ್ ಒಬ್ಬ ಸೆಲೆಬ್ರಿಟಿ, ರೌಡಿ ನಾಗ ಯಾರು ವಿಲ್ಸನ್ ಗಾರ್ಡನ್ ನಾಗ ಒಬ್ಬ ರೌಡಿ ಅಥವಾ ಸೀನಾ ಅವರೆಲ್ಲ ರೌಡಿಗಳೇ, ಆದರೂ ಅವರೆಲ್ಲ ವಿಚಾರಣೆ ದಿನ ಖೈದಿಗಳು. ಸಾರಿ, ಒಂದೇ ಬ್ಯಾರಕ್ಕನ್ನು ಒಂದೇ ಸೆಕ್ಯೂರಿಟಿ ಸೆಲ್ನ ಅಕ್ಕಪಕ್ಕದ ಸೆಲ್ಗಳಲ್ಲಿ ಇರಬಹುದು ಅವರು. ಆ ಸಮಯದಲ್ಲಿ ಕೂತ್ಕೊಂಡಿರ್ತಾರೆ. ಆದರೆ ಆ ಥರ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಯಾರು ಕರ್ತವ್ಯ ನಿರ್ವಹಿಸ್ತಿರ್ತಾರೆ ಅವರು ಅದನ್ನು ಅಲೋ ಮಾಡಬಾರ್ದು ಸರ್. ಸಾಮಾನ್ಯವಾಗಿ ಜೈಲು ಒಳಗಡೆ ಬರಬೇಕಾದ್ರೆ ಸರ್, ಅಂದರೆ ಒಳಗಡೆ ವಿಚಾರಣೆನ ಕೈದಿ ಅಂತ ಹೋದ್ರೂ ಕಿವಿಲಿರೋ ಓಲೆ, ಕೈಲಿರೋ ಬಳೆ, ಕತ್ತಲಿರೋ ದಾರ ಎಲ್ಲನೂ ಕೂಡ ತೆಗೆಸ್ತಾರೆ. ದರ್ಶನ್ ಅವ್ರ ಕೈಲಿ ಇನ್ನೂ ಕೂಡ ಬೆಳ್ಳಿ ಕಡಗ ಇತ್ತು ಸರ್. ಅದನ್ನು ತೆಗೆಸಬೇಕು. ಯಾಕಂದರೆ ಒಬ್ಬ ವಿಚಾರಣೆ ದಿನ ಬಂದು ತಾನು ಒಳಗಡೆ ಜೈಲಿಗೆ ಬರುವಾಗ ತನ್ನಲ್ಲಿರುವ ಯಾವುದೇ PPC ಅಂದರೆ ಪ್ರಿಸ್ನರ್ ಪರ್ಸನಲ್ ಕ್ಯಾಶ್ ಅಂತೀವಿ ಅದನ್ನು, ಅವನ ಹತ್ರ ಯಾವುದೇ ಹಣ ಆಗಲಿ ಒಡವೆಗಳಾಗಲಿ, ಅಂದರೆ ಯೆಲ್ಲೋ ಮೆಟಲ್ ಅಂತೀವಿ ನಾವು. ಈಗ ಬೆಳ್ಳಿ ಹಾಕ್ಕೊಂಡ್ರು ವೈಟ್ ಮೆಟಲ್ ಅಂತೀವಿ, ಗೋಲ್ಡ್ಗೆ ಯೆಲ್ಲೋ ಮೆಟಲ್ ಅಂತೀವಿ. ಅದನ್ನೆಲ್ಲ ತೆಗೆಸಿ ತನ್ನ ಅಕೌಂಟಲ್ಲಿ ಜಮಾ ಮಾಡಿ ಬರಬೇಕು ಸರ್. ಇದು ನಡುವೆ ಸರ್ ಒಳಗಡೆಯಿಂದ ಹೊರಗಡೆಗೆ ವಿಡಿಯೋ ಕಾಲ್ ಮಾಡ್ಬೋದಾ ಸರ್? ಅದು ತಪ್ಪು. ಈಗ ವಿಡಿಯೋ ಕಾಲ್ ಒಳಗಡೆ ಒಬ್ಬ ಸಿಬ್ಬಂದಿಗೆ ಅಂದರೆ ಒಬ್ಬ ಆಫೀಸರಿಗೆ ನಾವು ಒಳಗಡೆ ಫೋನ್ ತೊಗೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ನಾವು ಪ್ರತಿಯೊಂದನ್ನು ಗೇಟಲ್ಲಿ ಜಮಾ ಮಾಡಿ ಬರಬೇಕು, ಯಾರು ಅಧಿಕಾರಿಗಳು. ಸೊ ಅದು ಹೆಂಗೆ ಹೋಗಿದೆ ಒಳಗಡೆ, ಅದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ. ನೀವು ಕೂಡ ಜೈಲರ್ ಆಗಿದ್ರಿ ಮತ್ತು ಸಹಾಯಕ ಅಧೀಕ್ಷಕರಾಗಿದ್ರಿ, ಅದಕ್ಕೆ ಈ ಪ್ರಶ್ನೆ ಸರ್. ಮೊಬೈಲೆಲ್ಲ ಅಲೋ ಇದೆ ಸರ್? ಮೊಬೈಲ್ ಅಲೋ ಇಲ್ಲ, ಹೇಗೋ ಒಳಗಡೆ ನುಸುಳುತ್ತೆ. ಕೆಲವು ಸ್ಟಾಫ್ನವರು ತೊಗೊಂಡೋಗಿ ಕೊಡ್ತಾರೆ, ಕೆಲವರು ಖೈದಿಗಳು ಕೂಡ ಅದನ್ನು ಯಾವ ದಾರಿನಲ್ಲಿ ತರಬೇಕು ಅವರದೇ ಆದ ಒಂದು ದಾರಿಗಳನ್ನ ಹುಡ್ಕೊಂಡಿರ್ತಾರೆ. ತುಂಬ ಕೆಲಸದ ಒತ್ತಡಗಳಲ್ಲಿ ಅದು ಒಳಗಡೆ ಹೋಗ್ಬಿಟ್ಟಿರ್ತದೆ. ಈಗ ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಆಫೀಸರ್ಸ್ಗಳೆಲ್ಲ ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಎಲ್ಲ ಜೈಲಲ್ಲಿ ರೆಡಿ ಮಾಡ್ತಾರೆ, ಮೊಬೈಲ್ಗಳು ಸಿಕ್ಕುತ್ತೆ. ಆದರೆ ಇಷ್ಟೊಂದು ರಾಜಾರೋಷವಾಗಿ ಮೊಬೈಲು ಸಿಗಲ್ಲ. ನಮ್ಮ ಪೀರಿಯಡಲ್ಲೆಲ್ಲ ಅದು ಇರಲಿಲ್ಲ, ಆ ಥರ ಸಿಗ್ತಿರ್ಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.